ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೆಸಿಬಿ ಮಾಲೀಕನ ಮರ್ಡರ್, ಆರೋಪಿ 48 ಗಂಟೆ ಒಳಗೆ ಅಂದರ್. ಆ ವ್ಯಕ್ತಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ನಂಬಿ ಬಂದ ವ್ಯಕ್ತಿಗಳಿಗೆ ಅನ್ನ ನೀಡುತ್ತಿದ್ದ. ಆದರೆ ತಾನೇ ಕೆಲಸ ಕೊಟ್ಟು ಬದುಕು ಕಟ್ಟಿಕೊಳ್ಳುವ ಅವಕಾಶ ನೀಡಿದ್ದ ಪಾಪಿಯಿಂದಲೇ ಭೀಕರ ಕೊಲೆಯಾಗಿ ಮಸಣದಾರಿ ಹಿಡಿದಿದ್ದ. ಇಷ್ಟಕ್ಕೂ ಚಿಂತಾಮಣಿ ನಗರವೇ ಬೆಚ್ಚಿ ಬೀಳುವಂತೆ ಬರ್ಬರವಾಗಿ ಕೊಲೆ ಮಾಡಲು ಕಾರಣವಾದ್ರೂ ಏನು, ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಉಂಡ ಮನೆಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದವನ ಬಂಧನ. 48 ಗಂಟೆಯ ಒಳಗೆ ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಹೀಗೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟ ವ್ಯಕ್ತಿ, ರಕ್ತದಲ್ಲೇ ಬೀಡು ಬಿಟ್ಟಿರುವ ಪೊಲೀಸರು, ಕೊಲೆಗೆ ಕಾರಣವಾದರೂ ಏನು ಎಂದು ತಮ್ಮದೇ ಆದ ಶೈಲಿಯಲ್ಲಿ ಮಾತುಕತೆ ನಡೆಸುತ್ತಿರುವ ಸಾರ್ವಜನಿಕರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ವಾಣಿಜ್ಯ ನಗರಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ. ಹೌದು, 2 ವರ್ಷಗಳ ಹಿಂದೆ ತಾಲೂಕಿನ ನಾಗದೇನಹಳ್ಳಿ ನಿವಾಸಿ ಜೆಸಿಬಿ ಮಾಲೀಕ ರಾಮಸ್ವಾಮಿ ಮನೆಯಲ್ಲಿ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದ ಗುಲ್ಬರ್ಗ ಮೂಲದ ನಾಗೇಶ್ ಮೊದಲಿಗೆ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದ. ಆದರೆ ಮಾಲೀಕ ಕೊಡಬೇಕಾಗಿದ್ದ 1.8 ಲಕ್ಷ ಹಣದ ವಿಚಾರವಾಗಿ ಕೊಲೆ ಮಾಡುವುದಾಗಿ ಬೆದರಿಸಿದ್ದ. ಕೊನೆಗೂ ನಾಗೇಶ್ ಹೇಳಿದಂತೆ ಮಾಲೀಕನಿಗೆ ಕೊಡಲಿಬ್ಬಿಸಿ ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಇನ್ನು ಘಟನೆಯ ನಂತರ ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು ಎಸ್ಪಿ ಕುಶಲ್ ಚೋಕ್ಸಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಗುಲ್ಬರ್ಗ ಪ್ರಯಾಣ ಬೆಳೆಸಿ ಗುಲ್ಬರ್ಗ ಪೊಲೀಸರ ಸಹಕಾರದಿಂದ ಕೊನೆಗೂ ಮಾಲೀಕನ ಕತ್ತಿಗೆ ಕತ್ತಿ ಬೀಸಿದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯನ್ನು ಸ್ಥಳ ಮಹಜರು ನಡೆಸಿ ಕಾನೂನಿನ ರೀತಿಯಾಗಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಒಟ್ಟಾರೆ ಅನ್ನ ಕೊಟ್ಟ ಮಾಲೀಕನಿಗೆ ಗುನ್ನ ಇಟ್ಟ ಪಾಪಿಯನ್ನು ಸದೆ ಬಡಿದು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಮಸ್ವಾಮಿಯನ್ನೇ ನಂಬಿ ಜೀವನ ನಡೆಸುತ್ತಿರುವ ಕುಟುಂಬಸ್ಥರು ದಿಕ್ಕು ತೋಚದ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಪ್ರದೇಶ ಇದೆ, ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಆಗಿದೆ. ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ. ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ, ಕಚ್ಚಾ ರೋಡ್ ಇದೆ, ಅಪ್ರೋಚ್ ರೋಡ್. ಸೊ ಬುಷಸ್ ವಗೇರಾ ಇದೆ, ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರಾ ಇದೆ. ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು. ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗೇರಾ ಖಾಲಿ ಇದೆ. ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ. ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ. ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು. ಲಾಂಗ್ ಇಶ್ಯೂ ಇದೆ, ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ. ಈ ಥರ ಎಲ್ಲ ನಿನ್ನೆ ಹಣ ಕೇಳಿದ್ದಾರೆ ಅವರು, ಕೊಡ್ಲಿಲ್ಲ, ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು. ಈ ಥರ ಎಲ್ಲ ಮೊದಲಿಂದ 1.5 years ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ. ಸೊ ಪೇಮೆಂಟ್ಸ್ ವಗೇರಾ ಪೆಂಡಿಂಗ್ ಇತ್ತು. ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ, ಅದು ಕೊಡಬೇಕು. ಸೊ ಆ ವಿಚಾರ ಬಗ್ಗೆ ಇವರದು ಏನು ಅಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ, ಅದನ್ನು ಇಂದ ಎಂಡಿಂಗ್ ಈ ಥರ ಅವರು ದುಡ್ಡು ಕೊಡಲ್ಲ, ಅವರಿಗೆ ಸ್ಯಾಲ್ರಿ ಕೊಡಲ್ಲ, ಈ ಕಾರಣ ಬಗ್ಗೆ ಈ ಥರ ಇನ್ಸಿಡೆಂಟ್ ಆಗಿದೆ. ಈ ಕೆಲಸ ಮಾಡಿದ್ದಾರೆ, ವಿದಿನ್ ರೆಕಾರ್ಡ್ ಟೈಮ್ ಅವರಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಅದೇ ದಿನ ನಮಗೆ ಲೇಟ್ ನೈಟ್ ಯಾವಾಗ ಈ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು, ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವ್ರದ್ದು ನೇಟಿವ್ ಪ್ಲೇಸ್ಗೆ ಕಳಿಸಿದ್ದೀವಿ. ಸೊ ನಮಗೆ ಮೊದಲಿಂದ ಗೊತ್ತಾಗಿದೆ, ಇವರು ಫ್ಯಾಮಿಲಿ ಜೊತೆ ಮಾತಾಡಿದ್ದೀವಿ. ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಕಿ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ. ಸೊ ನಾವು 1 ಟೀಮ್ ರೆಡಿ ಮಾಡಿ ಅಲ್ಲಿ ಕಳಿಸಿದ್ದೀವಿ. ಇವರು ಅಫೆನ್ಸ್ ಆದಮೇಲೆ ಮೊಬೈಲ್ ವಗೇರಾ ಸ್ವಿಚ್ ಆಫ್